ಉದ್ಘಾಟನೆ ಮಾಡಿದಂಥ KC ಕೊಂಡೇನವರೇ, ಗ್ರಂಥ ಲೋಕಾರ್ಪಣೆ ಮಾಡಿದ ಪ್ರೊಫೆಸರ್ ಹಂಪ ನಾಗರಾಜನವರೇ, ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಓಡೆ ಕೃಷ್ಣ ಅವರೇ, ಶ್ರೀಮಾನ್ HM ರೇವಣ್ಣನವರೇ, ಪ್ರೊಫೆಸರ್ ಮಲ್ಲೇಪುರ ವೆಂಕಟೇಶ್ ಅವರೇ, ಈ ಸಮಾರಂಭದ ಆಕರ್ಷಣೆ ಒಂದಾದ ಡಾಕ್ಟರ್ KG ಲಕ್ಷ್ಮೀನಾರಾಯಣ ಅವರು, ಈ ಆಹ್ವಾನ ಪತ್ರಿಕೆಯನ್ನು ನೋಡಿದಾಗ ಅದರ ಮೇಲೆ ಪ್ರಕಟವಾದ ಮೌಲ್ಯಗಳು ಎಲ್ಲವನ್ನು ನೋಡಿದಾಗ ಸಮಾಜದಲ್ಲಿ ಇದ್ದವರು ಇದ್ದಾರೆ, ಈಗಲೂ ಇದ್ದಾರೆ, ಈ ಸಾಧನೆ ಮಾಡುವವರು ಇದ್ದಾರೆ ಅಂಬುದಕ್ಕಾದ್ರಿಂದ ಸಮಾಜ ಈ ಅಭಿನಂದನಾ ಸಮಾಜದಲ್ಲಿ ಅವರಿಗೆ ಅಭಿವಂದನೆ ಮಾಡಬೇಕು. ನನ್ನ ಸಮಾಜವಾಗಿ ಅವರಿಗೆ ಅಭಿವಂದನೆ ಮಾಡ್ತೇನೆ. ಜೀವನ ಅಥವಾ ಬದುಕು, ಯಾರಾದ್ರೂ ಜೀವನದ ಅರ್ಥ ಏನು, ವ್ಯಾಖ್ಯಾನ ಏನು ಅಥವಾ ವ್ಯಾಖ್ಯಾನ ಅಂತ ಏನಾದ್ರು ಕೇಳಿದರೆ ಬಹುಶಃ ಜೀವನದ ವ್ಯಾಖ್ಯಾ ಅಥವಾ ಅರ್ಥವನ್ನು ನಿಖರವಾಗಿ ಹೇಳೋದು ಬಹಳ ಕಷ್ಟ ಆಗ್ತದೆ. ಆದರೆ ಒಂದು ಮಾತು ನಿಜ, ನಮ್ಮ ಜೀವನ ಭಗವಂತ ಪ್ರತಿಯೊಬ್ಬರಿಗೆ ಕೊಟ್ಟಂತ ಒಂದು ದೊಡ್ಡ ಅವಕಾಶ. ಅದನ್ನು ಕೊಟ್ಟಂಥ ಅವಕಾಶ ಯಾಕಂದರೆ ಭಗವಂತ ನಮಗೆ ಜೀವನವನ್ನು ಅರ್ಥಪೂರ್ಣ ಮಾಡೋದಕ್ಕೆ ಕೊಟ್ಟಂಥ ಅವಕಾಶ. ಜೀವನ ಅರ್ಥ ಅಂದರೆ ಗೊತ್ತಿಲ್ಲ ಡಿಸೈಡ್ ಆಗಿ, ಆ ಜೀವನವನ್ನು ಅರ್ಥಪೂರ್ಣ ಮಾಡೋದಕ್ಕೆ ಕೊಟ್ಟಂಥ ದೊಡ್ಡ ಅವಕಾಶ. ನಾವು ಈಗಾಗಲೇ ಬಹಳ ಕಡೆ ಹೇಳ್ತೀವಿ, ಜೀವನ ಒಂದು ನೋಟ್ಬುಕ್ಕು, ಮೊದಲನೇ ಪೇಜು ಮತ್ತು ಕೊನೆಯ ಪೇಜ್ ಬರೆದಾಗಿದೆ. ಅವುಗಳನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ, ಆಗೋದೇ ಇಲ್ಲ. ಮಧ್ಯದ ಪುಟಗಳನ್ನ ಮಾತ್ರ ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಬರೆಯುತ್ತಾ ಹೋಗ್ಬೋದು. ಈಗ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ 75 ವರ್ಷಗಳ ಭೇಟಿಯಾಗಿದೆ. ವಿನಯವಂತಿಕೆ ಸಂಕೇತ. ಅಷ್ಟೊಂದು ವಿನಯ ಅವರಿಗೆ, ನನಗೆ ಬಹಳ ಮುಜುಗರ ಆಗೋಷ್ಟು ಅವರಿಗೆ ವಿನಯ ಇದೆ. ಅದು ಪ್ರತಿ ಭೇಟಿಯಲ್ಲಿ ಹೆಚ್ಚಾಗ್ತಾ ಹೊರತು ಎಂದೂ ಕಡಿಮೆ ಆಗಿಲ್ಲ. ಇಂಥ ವಿನಯವಂತರು, ವಿನಯ ಮತ್ತು ಕೃತಜ್ಞತೆಯ ಭಾವನೆ ಇವೆರಡು ಅತ್ಯಂತ ಉತ್ತಮವಾದ ಮೌಲ್ಯಗಳು. ಯಾರಲ್ಲಿ ವಿನಯ ಇರ್ತದೆ, ಕೃತಜ್ಞತೆ ಭಾವನೆ ಇರ್ತದೆ, ಆ ಮನುಷ್ಯ ದೊಡ್ಡ ಮನುಷ್ಯ. ಲಕ್ಷ್ಮೀನಾರಾಯಣ ಇವೆರಡೂ ನಿಮಗೆ